ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದನ್ನ ಈ ಸುದ್ದಿಯನ್ನ ನೀವೇನಾದ್ರೂ ನೋಡಿದ್ರೆ ತಲೆ ತಿರುಗೋದು ಫೇಕ್ಸ್. ಎಸ್, ಬಯಲಾಗ್ತಾ ಇದೆ ಲೋಕ ಅಭ್ಯರ್ಥಿಗಳ ಕರ್ಮಕಾಂಡದ ಕತೆ. ಎಸ್, ರಾಜ್ ನ್ಯೂಸ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ಅಂತಾನೆ ಹೇಳ್ಬೋದು. ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದನ್ನ. ಈ ಸುದ್ದಿಯನ್ನ ನೀವೇನಾದ್ರೂ ನೋಡಿದ್ರೆ ಕರುನಾಡಿಗರೇ ತಲೆ ತಿರುಗೋದು ಫಿಕ್ಸ್. ಬಯಲಾಗ್ತಾ ಇದೆ ಲೋಕ ಅಭ್ಯರ್ಥಿಗಳ ಕರ್ಮಕಾಂಡದ ರಾಸಲೀಲೆಯ ಕಥೆ. ಹಾಗಾದ್ರೆ ಏನಾಗ್ತಾ ಇದೆ? ಯಾರದ್ದು ಈ ರಾಸಲೀಲೆಯ ಸೀಡಿ? ರಾಜ್ ನ್ಯೂಸ್ ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ನಿಮ್ಮ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ. ಹಾಗಾದ್ರೆ ಆ ಎಕ್ಸ್ಕ್ಲೂಸಿವ್ ನ್ಯೂಸ್ ಏನು? ಒಂದು ವೇಳೆ ಏನಾದ್ರೂ ನೀವು ಈ ಸುದ್ದಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ತಲೆ ತಿರುಗೋದು ಫಿಕ್ಸ್ ಅನ್ಸುತ್ತೆ. ಹಾಗಾದ್ರೆ ಇದ್ರಲ್ಲಿ ಏನಿರಬಹುದು ಅಂತಹದ್ದು? ಎಸ್, ಇಲ್ಲಿ ಕರ್ಮಕಾಂಡದ ಕಥೆ ಇದೆ. ಅಭ್ಯರ್ಥಿಗಳ ರಾಸಲೀಲೆಯ ವಿಡಿಯೋ ಇದೆ. ಯಾರು ಆ ಅಭ್ಯರ್ಥಿಗಳು? ಹಾಗಾದ್ರೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಗದ್ದಲವನ್ನ ಉಂಟು ಮಾಡ್ತಾ ಇರುವಂತಹ ಕರ್ಮಕಾಂಡದ ಕಥೆ ಇದು. ಈ ಕರ್ಮಕಾಂಡವನ್ನ ರಿಲೀಸ್ ಮಾಡೋದಕ್ಕೆ ನಿಮ್ಮ ರಾಜ್ ನ್ಯೂಸ್ ಮುಂದಾಗ್ತಾ ಇದೆ. ರಾಜ್ ನ್ಯೂಸ್ ಬ್ರೇಕ್ ಮಾಡುತ್ತೆ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ. ಹಾಗಾದ್ರೆ ಯಾರದ್ದು ಈ ಕರ್ಮಕಾಂಡದ ಕತೆ? ಯಾರಿದ್ದಾರೆ ಹಾಗಾದ್ರೆ ಈ ಕರ್ಮಕಾಂಡದಲ್ಲಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಎಸ್, ಈಗ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣದಲ್ಲಿ ತಿಳಿದೇ ಇರುವಂತಹ ಕಥೆಗಳು ಎಷ್ಟೋ ಇದೆ. ಅದರಲ್ಲೂ ಮುಖ್ಯವಾಗಿ ಕರ್ಮಕಾಂಡದ ಕಥೆಗಳು ಯಾರಿಗೂ ಗೊತ್ತಾಗೋದಿಲ್ಲ. ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನುವಂಥ ಅಭ್ಯರ್ಥಿಗಳು ಸಾಕಷ್ಟು ಜನ ಇದ್ದಾರೆ. ಅಂತಹ ಅಭ್ಯರ್ಥಿಗಳು ಇಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಎಸ್, ಲೋಕಸಭಾ ಫಲಿತಾಂಶಕ್ಕೂ ಈ ನ್ಯೂಸ್ ಲಿಂಕ್ ಇದೆಯಾ ಅಂತಂದ್ರೆ ಆಬ್ವಿಯಸ್ಲಿ ಇದೆ. ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಯಾಕಂತಂದ್ರೆ ಇತ್ತ ಸೆಂಟ್ರಲ್ ಎಲೆಕ್ಷನ್ ಸಮೀಪಿಸ್ತಾ ಇದೆ. ಇದರ ಸಂದರ್ಭದಲ್ಲಿ ಈಗ ಕರ್ಮಕಾಂಡದ ಸಿಡಿಗಳು ರಿಲೀಸ್ ಆಗ್ತಾ ಇದೆ. ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಲೋಕಸಭಾ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡ್ಕೊಂಡ್ರ ಹಾಗಾದ್ರೆ ಅಭ್ಯರ್ಥಿಗಳು? ಎಸ್, ಇದರಲ್ಲಿ ಅನುಮಾನ ಪಡುವಂತಹ ಅವಶ್ಯಕತೆ ಇಲ್ಲ. ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಈ ಅಭ್ಯರ್ಥಿಗಳು. ಬೇಲಿನೇ ಎದ್ದು ಹೊಲವನ್ನ ಮೇಯ್ದಂತಿದೆ. ಏನಿದು ಹಾಗಾದ್ರೆ ಈ ಕರ್ಮಕಾಂಡ? ಯಾರಿಗೆ ಸಂಬಂಧಪಟ್ಟಿದೆ ಈ ನ್ಯೂಸ್? ಹಾಗಾದ್ರೆ ಎಸ್, ಈಗ ಗಮನಿಸ್ತಾ ಇದ್ದೀವಿ ಕರ್ಮಕಾಂಡದ ರಾಸಲೀಲೆಯ ದೃಶ್ಯಗಳು ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಯಾವ ಅಭ್ಯರ್ಥಿಗಳು ಹಾಗಾದ್ರೆ ಮಾಡಿಕೊಂಡ್ರು ಈ ಎಡವಟ್ಟನ್ನು? ರಾಜ್ ನ್ಯೂಸ್ ಕನ್ನಡ ರಿವೀಲ್ ಮಾಡುತ್ತೆ ಆ ಕಂಪ್ಲೀಟ್ ರಹಸ್ಯವನ್ನ. ಸಂಸತ್ ಎಲೆಕ್ಷನ್ ಟೈಮ್ ನಲ್ಲಿ ರಾಸಲೀಲಾ ಸಿಡಿಗಳ ಸದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಸಿಡಿ ಪ್ರಕರಣದಿಂದ ಲೋಕ ಫಲಿತಾಂಶದ ಮೇಲೆ ಭಾರಿ ಎಫೆಕ್ಟ್ ಬೀರಲಿದೆ. ಈಗಾಗಲೇ ಸೆಂಟ್ರಲ್ ಎಲೆಕ್ಷನ್ಗೆ ತರಾತುರಿಯಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಸಿಡಿ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ.
ಲೋಕ ಫಲಿತಾಂಶದ ಮೇಲೆ ಎಫೆಕ್ಟ್ ಬೀರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ರಂಗಿನಾಟ ಆಡಿದ ಆ ಅಭ್ಯರ್ಥಿಗಳಾದ್ರೂ ಹಾಗಾದ್ರೆ ಯಾರು? ಈಗಾಗಲೇ ಒಂದಷ್ಟು ನಾಯಕರ ಹೆಸರು ತಳುಕು ಹಾಕ್ತಾ ಇದೆ. ಬಟ್ ಆ ಹೆಸರನ್ನ ಎಷ್ಟು ಬೇಗ ರಿವೀಲ್ ಮಾಡಿದ್ರೆ ಆಗೋದಿಲ್ಲ. ಯಾಕಂತಂದ್ರೆ ಇವರಿಗೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಯಾಕಂದ್ರೆ ಸಂಸದರಾಗ್ತಾರೋ MLA ಗಳಾಗ್ತಾರೋ ಏನಾದ್ರೂ ಆಗಿರ್ಬೋದು, ಬಟ್ ಅವರಿಗೆ ಜವಾಬ್ದಾರಿ ಇದ್ರೂ ಕೂಡ ಬೇಲಿನೇ ಎದ್ದು ಹೊಲವನ್ನ ಮೇಯ್ತಾ ಇದೆ ಅಂತಂದ್ರೆ ಇವರ ಫಾಲೋವರ್ಸ್ ಏನಾಗ್ಬೇಕು? ಹಾಗಾದ್ರೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇಲ್ದಿರೆ ಈ ರೀತಿ ಸಿಡಿಗಳನ್ನ ಮಾಡಿಕೊಂಡು ಲೀಕ್ ಮಾಡೋದು ಒಂದು ಕಡೆ. ಹಾಗಾಗಿ ಇಂಥವರನ್ನ ಭೇದಿಸಿ ರಾಜ್ ನ್ಯೂಸ್ ಇವರ ಕಂಪ್ಲೀಟ್ ಮುಖವಾಡವನ್ನ ರಿವೀಲ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಸಂಸತ್ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ರಾಸಲೀಲೆ ಸಿಡಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಾ ಇದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಇದೇನು ಮೊದಲನೇ ಬಾರಿ ಏನು ಈ ತರ ರಾಜ್ಯ ರಾಜಕಾರಣದಲ್ಲಿ ಸೌಂಡ್ ಮಾಡ್ತಾ ಇರುವಂತಹ ಸುದ್ದಿ ಏನಲ್ಲ. ಸಿಡಿಗಳು ಈ ಹಿಂದೆ ಸಾಕಷ್ಟು ರಿವೀಲ್ ಆಗಿದೆ, ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನು ಕೂಡ ಉಂಟು ಮಾಡಿದೆ. ಬಟ್ ಇಲ್ಲಿ ಒಂದು ಅನಿಸ್ತಾ ಇರೋದು ಏನು ಅಂದ್ರೆ, ಪದೇ ಪದೇ ತಪ್ಪು ಮಾಡೋದು ಯಾಕೆ? ಒಂದು ಸರಿ ಒಬ್ಬರದಾಯ್ತು ಅಂದ್ರೆ ಎಚ್ಚೆತ್ಕೊಳ್ಬೇಕು. ಈಗ ನಮ್ಗೆ ಆಗ್ಬೇಕು ನಿಮ್ಗೆ ಆಗ್ಬೇಕು ಅನ್ನೋದು ಏನಿಲ್ಲ. ಒಬ್ಬರಿಗಾದ್ರೆ ಎಸ್ ಈ ತಪ್ಪು ನಾವು ಮಾಡಬಾರ್ದು, ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಕೋಬೇಕು. ಬಟ್ ಯಾಕೆ ನಾಯಕರೆಲ್ಲರೂ ಕೂಡ ಇದೇ ರೀತಿಯಾದಂತ ಎಡವಟ್ಟನ್ನ ಮಾಡ್ತಾರಲ್ಲ, ಯಾಕೆ ಹಾಗಾದ್ರೆ? ಒಂದು ರೀತಿಯಾಗಿ ಇವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇವರನ್ನ ನಮ್ಮ ನಾಯಕರಂತ ಕರೆಯೋದು ಹೇಗೆ? ಎಲ್ಲರೂ ತಪ್ಪು ಮಾಡ್ತಾರೆ, ಓಕೆ. ಬಟ್ ಈ ರೀತಿಯಾಗಿ ರಾಸಲೀಲೆಯ ಸಿಡಿಗಳನ್ನ ರಿವೀಲ್ ಮಾಡುವುದು ಯಾಕೆ? ರಂಗಿನಾಟವನ್ನ ಆಡಿ ಅಭ್ಯರ್ಥಿಗಳು ಇಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಎಂಟ್ರಿ ಕೊಡಬೇಕು, ನಾವು ಕೂಡ ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕು ಅಂತ ಕನಸನ್ನ ಕಟ್ಕೊಂಡಿರ್ತಾರೆ. ಬಟ್ ಆದ್ರೆ ಇಲ್ಲಿ ಮಾಡಿರೋದಾದ್ರೂ ಏನು? ಅವರಿಗೆ ಮರ್ಯಾದೆ ಇದೆಯಾ? ಮರ್ಯಾದೆ ಸಿಗುತ್ತಾ? ಯಾಕಂತಂದ್ರೆ ಈ ಸಿಡಿ ಲೀಲೆನೇ ಆಗಿದೆ. ರಂಗಿನಾಟವನ್ನ ಆಡ್ತಾ ಇದ್ದಾರೆ ಆ ಅಭ್ಯರ್ಥಿಗಳು. ಈ ಹಿಂದೆಯೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿಯಾದಂತಹ ಸಿಡಿಗಳು ರಿವೀಲ್ ಆಗಿತ್ತು. ಅದೆಲ್ಲರಿಗೂ ಕೂಡ ತಿಳಿದಿದೆ, ಜಗತ್ ಜಾಹೀರಾತಾಗಿದೆ. ಒಬ್ಬರು ಮಾಡಿದ ತಪ್ಪನ್ನ ಇನ್ನೊಬ್ರು ಮಾಡಬಾರ್ದು ಅಂತ ತಿದ್ದಿ ನಡಿಬೇಕು. ಮತ್ತದೇ ತಪ್ಪನ್ನ ಮಾಡ್ತಾ ಇದ್ರೆ ಏನ್ ಹೇಳ್ಬೇಕು? ಹಾಗಾದ್ರೆ ಎಲ್ರು ಹಿಂಗೆ ಅಂತ ಯೋಚನೆ ಮಾಡ್ಬೇಕಾ? ಅಥವಾ ಇವರ ಫಾಲೋವರ್ಸ್ ಕೂಡ ಇದನ್ನೇ ಫಾಲೋ ಮಾಡ್ಬೇಕಾ? ಹಾಗಾದ್ರೆ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರ್ತಾರೆ, ಅದು ಯಾವ ರಾಜಕಾರಣಿ ಆಗಿರ್ಲಿ, ಎಲ್ರಿಗೂ ಕೂಡ ಅವರದ್ದೇ ಆದಂತಹ ಅಭಿಮಾನಿ ಬಳಗ ಇರುತ್ತೆ. ಅವರ ಫಾಲೋವರ್ಸ್ ಇವರನ್ನೇ ಫಾಲೋ ಮಾಡಿದ್ರೆ ಏನಾಗುತ್ತೆ ಸಮಾಜ? ಹಾಗಾದ್ರೆ ಎಸ್ ನಮ್ಮ ನಾಯಕ ಹೀಗೆ ಮಾಡಿದ್ದಾರೆ, ನಾವು ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ನೀವು ಬುದ್ಧಿವಾದ ಹೇಳಕ್ ಬಂದ್ರು ಕೂಡ ಅವರೇ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಯಾಕೆ ನೀವು ಮಾಡಿಲ್ವಾ, ನಾವು ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರೆ. ಈ ರೀತಿಯಾದಂತಹ ಕೀಳು ಮಟ್ಟಕ್ಕೆ ಕೆಲವು ಅಭ್ಯರ್ಥಿಗಳು ಇಳಿದಿದ್ದಾರೆ. ಹಾಗಾಗಿ ಈ ಲೋಕಸಭಾ ಚುನಾವಣೆಗೆ ಈ ಸಿಡಿ ರಹಸ್ಯಕ್ಕೆ ಒಂದಕ್ಕೊಂದು ಬಹಳ ನಂಟಿದೆ. ನಂಟಿನ ಗುಟ್ಟನ್ನ ರಟ್ಟು ಮಾಡೋದಕ್ಕೆ ರಾಜ್ ನ್ಯೂಸ್ ಮುಂದಾಗ್ತಾ ಇರುವಂತದ್ದು. ಕರ್ಮಕಾಂಡದ ಜಾಲವನ್ನ ಎಳೆಯಾಗಿ ಬಿಚ್ಚಿರುತ್ತೆ ರಾಜ್ ನ್ಯೂಸ್ ಕನ್ನಡ. ಈಗಾಗಲೇ ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಹಾಸನ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಸೇರಿದಂತೆ 6 ಕ್ಷೇತ್ರಗಳ ಮೇಲೂ ಕೂಡ ಎಫೆಕ್ಟ್ ಬೀರುವಂತಹ ಸಾಧ್ಯತೆ ಇದೆ. ಹಾಸನ, ಚಾಮರಾಜನಗರ ಈ ಭಾಗದಲ್ಲಿ ಅಂದ್ರೆ ಏನು ಅಭ್ಯರ್ಥಿಗಳು ಈ ಭಾಗದಲ್ಲಿ ಇದ್ದಾರೇನೋ ಈ ರೀತಿಯಾದಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಈ ರಾಸಲೀಲೆ ಯಾರದ್ದು? ಸಿಡಿಗಳ ಸದ್ದು ಯಾಕಿಷ್ಟು ಗದ್ದಲವನ್ನ ಉಂಟು ಮಾಡ್ತಾ ಇದೆ? ಹಾಗಾದ್ರೆ ಈ ಸಿಡಿಯಲ್ಲಿ ಇರುವಂತಹ ಅಭ್ಯರ್ಥಿಗಳಾದ್ರೂ ಯಾರು?
ಎಸ್ ಎಸ್ ಗಮನಿಸ್ತಾ ಇದ್ದೀರಾ, ಹಾಸನ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಸೇರಿದಂತೆ 6 ಕ್ಷೇತ್ರಗಳ ಮೇಲೂ ಕೂಡ ಎಫೆಕ್ಟ್ ಬೀರುವಂತಹ ಸಾಧ್ಯತೆ ಇದೆ. ಲೋಕಸಭಾ ಸಮರದಲ್ಲೇ ಸದ್ದು ಮಾಡ್ತಾ ಇದೆ ರಾಸಲೀಲೆಯ ಸೀಡ್ಗಳು. ಬಯಲಾಗಿವೆ 6 ಲೋಕ ಕ್ಷೇತ್ರಗಳ ಅಭ್ಯರ್ಥಿಗಳ ಕಾಮಲೀಲೆಗಳು. ಕಾಮಕಾಂಡದಲ್ಲಿ ಸಿಕ್ಕಿ ಬಿದ್ದಂತಹ ಅಭ್ಯರ್ಥಿಗಳಾದ್ರೂ ಯಾರು ಗೊತ್ತಾ? ರಾಸಲೀಲೆ ಸೀಡ್ಗಳು ಹೊರಬಿದ್ರೆ ಅಭ್ಯರ್ಥಿಗಳ ಕತೆ ಅಷ್ಟೇ ಅಷ್ಟೇ. ರಾಜ್ ನ್ಯೂಸ್ ರಿವೀಲ್ ಮಾಡುತ್ತೆ ಆ ರಾಸಲೀಲೆಯ ರಹಸ್ಯವನ್ನ. ವೇಟ್ ಅಂಡ್ ವಾಚ್ ಅಷ್ಟೇ. ಯಾಕಂತಂದ್ರೆ ಇತ್ತ ಹಾಸನ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಸೇರಿದಂತೆ 6 ಕ್ಷೇತ್ರಗಳ ಮೇಲೂ ಕೂಡ ಎಫೆಕ್ಟ್ ಬೀರುವಂತಹ ಸಾಧ್ಯತೆ ಬಹಳ ಹೆಚ್ಚಿರುವಂಥದ್ದು. ನೀವು ಅಂದ್ಕೋಬಹುದು ಇಲ್ಲಿರುವಂತಹ ಅಭ್ಯರ್ಥಿಗಳ ಏನು ಅಂತ, ಬಟ್ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀವಿ 6 ಕ್ಷೇತ್ರಗಳ ಮೇಲೂ ಕೂಡ ಎಫೆಕ್ಟ್ ಬೀರುತ್ತೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹಾಗಾದ್ರೆ ಸಿಲುಕಾಕಿಕೊಂಡ ಅಭ್ಯರ್ಥಿಗಳಾದ್ರೂ ಯಾರು? ಬಯಲಾಗುತ್ತೆ 6 ಲೋಕ ಕ್ಷೇತ್ರಗಳ ಅಭ್ಯರ್ಥಿಗಳ ಕಾಮಲೀಲೆ. ಕಾಮಕಾಂಡದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಆ ಅಭ್ಯರ್ಥಿಗಳು. ಅತಿ ಶೀಘ್ರದಲ್ಲೇ ಔಟ್ ಆಗುತ್ತೆ ರಾಸಲೀಲೆಯ ಸೀಡ್ಗಳು. ಒಂದು ವೇಳೆ ಏನಾದ್ರೂ ರಾಸಲೀಲೆಯ ಸೀಡ್ಗಳು ಹೊರಬಿದ್ರೆ ಅಭ್ಯರ್ಥಿಗಳ ಕತೆ ನಿಜಕ್ಕೂ ಕೂಡ